ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತಾ ಇಂದಿನ ಶುಭ ಶುಕ್ರವಾರದ ವಿಶೇಷ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಲೋಕವಿಡೀ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ನೆನಪು ಮಾಡಿಕೊಳ್ಳುವಾಗ ಮರಣವೆಂಬುದು ಯಾರಿಗೂ ರಮಣೀಯವಾದ ಸಮಾಚಾರವಲ್ಲ. ಎಷ್ಟು ರೀತಿಯ ಮರಣವಿದೆ. ಯೇಸು ಕ್ರಿಸ್ತನ ಮರಣವು ಮಾನವ ಕುಲಕ್ಕೆ ಯಾವ ಆಶೀರ್ವಾದವನ್ನು ತಂದಿದೆ? ಬಿಡುಗಡೆ ಅಂದರೇನು? ಯಾರು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತಾರೆ ಎಂಬ ಅಮೂಲ್ಯವಾದ ವಿಷಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಆದುದರಿಂದ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ನಾವು ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಆತನ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಿ ಆ ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತಕ್ಕೆ ಆತ್ಮಿಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಂಡಿರುವಂಥ ಈ ಸಮಯದಲ್ಲಿ ಇವತ್ತು ವಿಶೇಷವಾಗಿ ಲೋಕದಾದ್ಯಂತ ಯೇಸು ಕ್ರಿಸ್ತನ ಮರಣವನ್ನು ನೆನಪು ಮಾಡಿಕೊಳ್ಳುವಂಥ ದಿನವಾಗಿದೆ. ಶುಭ ಶುಕ್ರವಾರ ಎಂಬುದಾಗಿ ನಾವು ಕರೆಯುತ್ತಾ ಇದ್ದೇವೆ. ಹೌದು ಪ್ರಿಯರೇ, ಅನೇಕ ಕಡೆ ಅನೇಕ ಸಭೆಗಳಲ್ಲಿ 40 ದಿನಗಳವರೆಗೆ ಯೇಸು ಕ್ರಿಸ್ತನ ಶ್ರಮ ಮರಣಗಳ ಧ್ಯಾನವನ್ನು ಮಾಡಿ ಆ ಮೂಲಕವಾಗಿ ಆತ್ಮೀಕವಾದ ಲಾಭವನ್ನು ಹೊಂದಿಕೊಂಡು ವಿಶ್ವಾಸಿಗಳಾಗಿ ಮುಂದೆ ಸಾಗುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಮರಣದ ಬಗ್ಗೆ ತಿರುಗೊಂದಾವರ್ತಿ ದೇವರ ವಾಕ್ಯದ ಮೂಲಕವಾಗಿ ನಾವು ಅನೇಕ ಸತ್ಯಗಳನ್ನು ಕಲಿಯುವುದಕ್ಕೆ ಅವಕಾಶ ಇರುವಾಗ ನಮ್ಮನ್ನು ನಾವು ದೇವರಾತ್ಮನ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ದೇವರ ವಾಕ್ಯದ ಮೂಲಕವಾಗಿ ಸತ್ಯವನ್ನು ಅರಿತುಕೊಳ್ಳೋಣ. ಪ್ರಿಯರೇ, ಎಲ್ಲ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಗಳು ನಿಮ್ಮ ಆತ್ಮಿಕ ಜೀವಿತಕ್ಕೆ ಆಶೀರ್ವಾದವಾಗಿರುವಾಗ ದಯವಿಟ್ಟು ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ಕರೆ ಮಾಡೋದರ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮ್ಮ ಒಂದೊಂದು ಕರೆಯು ಅನೇಕರ ಜೀವಿತಕ್ಕೆ ಜೀವವುಳ್ಳ ವಾಕ್ಯವನ್ನು ಕಳಿಸಿಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದ ವೀಕ್ಷಕರೇ, ಈ ಕೃಪಾ ಸಮಯದಲ್ಲಿ ವಿಶೇಷವಾದ ಈ ದಿನದಲ್ಲಿ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಕ್ರಿಸ್ತನ ಮರಣ ಎಂಬ ವಿಚಾರವನ್ನು ನಾವು ನೋಡಲಿಕ್ಕಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವು ಹೀಗೆ ಹೇಳುತ್ತದೆ: ಈತನು ಅಂದರೆ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಯೇಸು ಕ್ರಿಸ್ತನ ಮರಣವು ನಮ್ಮ ಒಬ್ಬೊಬ್ಬರ ಜೀವಿತವನ್ನು ನಮ್ಮ ಪಾಪದಿಂದ ಬಿಡುಗಡೆಗೊಳಿಸಿರುವಂಥದ್ದು. ಆತನು ಸುರಿಸಿದಂಥ ರಕ್ತ ಅದು ಪರಿಶುದ್ಧವಾದ ರಕ್ತ. ನಾವಾದರೂ ಪಾಪ ಅಪರಾಧಗಳಿಂದ ಬಂಧಿಸಲ್ಪಟ್ಟವರಾಗಿ ಅಪರಾಧಿಗಳಾಗಿಯೇ ಈ ಲೋಕಕ್ಕೆ ಬರುತ್ತೇವೆ. ಆತನು ಹಾಗೆ ಬರಲಿಲ್ಲ. ಆತನು ಪರಿಶುದ್ಧನಾಗಿ ಈ ಲೋಕಕ್ಕೆ ಬಂದ ಆತನು ನಮ್ಮೆಲ್ಲ ಅಪರಾಧಗಳನ್ನು ಆತನು ಹೊತ್ತುಕೊಂಡು ನಮಗೋಸ್ಕರ ತನ್ನನ್ನು ಸಮರ್ಪಿಸಿಕೊಂಡಾಗ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ ಎಂಬುದಾಗಿ ವಾಕ್ಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಪ್ರಿಯ ವೀಕ್ಷಕ ಬಾಂಧವರೇ, ಮರಣ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಮರಣ ಅಂದರೆ ಏನು? ಆತ್ಮವು ದೇಹದಿಂದ ಬೇರ್ಪಡುವ ಕಾಲವೇ ಮರಣವಾಗಿದೆ. ತಿರುಗೊಂದಾವರ್ತಿ ಹೇಳುತ್ತೇನೆ, ಆತ್ಮವು ದೇಹದಿಂದ ಬೇರ್ಪಡುವ ಕಾಲವೇ ಮರಣ. ಮರಣವು ರಮಣೀಯವಾದ ಸಮಾಚಾರವಲ್ಲ. ಯಾರೂ ಸಾಯಲು ಸಿದ್ಧರಿರುವುದಿಲ್ಲ. ಬಾಯಿಂದ ನಮ್ಮೆಲ್ಲ ಪರಿಸ್ಥಿತಿಗಳನ್ನು ದಾಟಿ ಹೋಗುವಾಗ ನಾವು ಹೇಳುತ್ತೇವೆ, ಸತ್ತರೆ ಒಳ್ಳೆದಿತ್ತು ಎಂಬುದಾಗಿ. ಆದರೆ ಮನಪೂರ್ವಕವಾಗಿ ನಾವು ಸಿದ್ಧರಿರುವುದಿಲ್ಲ. ಯಾಕಂದರೆ ಮರಣವು ರಮಣೀಯವಾದದ್ದು ಅಲ್ಲವೇ ಅಲ್ಲ. ಅಗಲುವಿಕೆ ಅದು ಬಹಳ ದುಃಖಕರವಾದದ್ದು, ನೋವಿನಿಂದ ಕೂಡಿರುವಂತಹದ್ದು ಆಗಿರುತ್ತದೆ ಪ್ರಿಯರೇ. ಆದರೆ ಯೇಸು ಕ್ರಿಸ್ತನ ಮರಣ ಅದು ಭಯಂಕರವಾಗಿತ್ತು.
ಗಲಾತದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದಿಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಳ್ಳುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ತನ್ನನ್ನು ನಮಗೋಸ್ಕರ ಈ ಲೋಕದ ಈ ದುಷ್ಟ ಯುಗದಲ್ಲಿ ಇರುವಂಥ ಎಲ್ಲ ರೀತಿಯ ದುಷ್ಟತನಗಳಿಂದ, ಕೆಟ್ಟತನಗಳಿಂದ ನಮ್ಮನ್ನು ಬಿಡಿಸಬೇಕು ಎಂಬುದಾಗಿ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಯೇಸು ಕ್ರಿಸ್ತನ ವೈರಿಗಳು ಎಣಿಸಿದ್ರು ನಾವು ಆತನನ್ನು ಕೊಂದೆವು ಎಂಬುದಾಗಿ, ನಾವು ಆತನನ್ನು ಹಿಡಿದೆವು ಎಂಬುದಾಗಿ. ಆದರೆ ಆತನನ್ನು ಹಿಡಿಯುವುದು ಯಾರಿಗೂ ಅಸಾಧ್ಯವಾಗಿತ್ತು. ಆತನನ್ನು ಮರಣಕ್ಕೆ ಒಪ್ಪಿಸುವುದು ಅಸಾಧ್ಯವಾಗಿತ್ತು. ಆದರೆ ಆತನೇ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 50ನೇ ವಚನದಲ್ಲಿ ನೋಡುತ್ತೇವೆ, ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಎಂಬುದಾಗಿ. ನೋಡ್ರಿ, ಎಷ್ಟೊಂದು ಅರ್ಥಗರ್ಭಿತವಾಗಿದೆ. ಆತನು ಮಹಾಧ್ವನಿಯಿಂದ ಕೂಗಿದನು, ಆನಂತರ ಪ್ರಾಣ ಬಿಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಾಣವನ್ನು ಆತನೇ ಕೊಟ್ಟನು, ಯಾರೂ ಆತನಿಂದ ಕಸಿದುಕೊಳ್ಳಲು ಆಗಲಿಲ್ಲ. ಆತನು ತಾನೇ ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟನು, ನಮ್ಮ ಬಿಡುಗಡೆಗಾಗಿ. ಆದುದರಿಂದ ಪ್ರಿಯ ವೀಕ್ಷಕರೇ, ಇಂದು ಈ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಮರಣದ ವಿಚಾರವನ್ನು ನೋಡುವಾಗ 2 ರೀತಿಯ ಮರಣವಿದೆ. ಮೊದಲನೇದು ಶರೀರದ ಅಥವಾ ಶಾರೀರಿಕ ಮರಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 19ನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ ಎಂಬುದಾಗಿ. ನೋಡಿರಿ ಪ್ರಿಯರೇ, ದೇವರು ತಾನೇ ಹೇಳಿದಂಥ ಮಾತು. ತಾನು ಸೃಷ್ಟಿ ಮಾಡಲ್ಪಟ್ಟಂಥ ಮನುಷ್ಯನು ತನ್ನ ಮಾತಿಗೆ ಅವಿಧೇಯನಾದಾಗ ಅವನು ಶಾಪಕ್ಕೆ ಒಳಗಾದ. ಆ ಶಾಪ ಅವನ ಜೀವಿತದಲ್ಲಿ ಮರಣವನ್ನು ತಂದಿತು. ಆ ಶಾರೀರಿಕ ಮರಣಕ್ಕೆ ಅವನು ಒಳಗಾದ. ಅಷ್ಟು ಮಾತ್ರವಲ್ಲ, ಆತ್ಮಿಕ ಮರಣಕ್ಕೆ ಕೂಡ ಅವನು ಒಳಗಾದ. ಈ ಶರೀರದ ಮರಣದಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಪ್ರಿಯರೇ. ಈ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬನು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಕೀರ್ತನೆಗಾರನು ಬಹಳ ಸ್ಪಷ್ಟವಾಗಿ ಇದನ್ನು ತಿಳಿಸಿದ್ದಾನೆ. ಕೀರ್ತನೆ 49 7ನೇ ವಚನದಿಂದ 12ನೇ ವಚನದವರೆಗೆ ನೀವು ನೋಡುವುದಾದರೆ, ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂಥ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟು ಬಿಡಬೇಕು. ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರೂ ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿಯು ಇತರರ ಪಾಲಾಗುತ್ತದೆ. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂಥವರಿಗೂ ಸಮಾಧಿಯೇ ಶಾಶ್ವತ ಮಂದಿರವು, ಅದೇ ಅವರ ನಿವಾಸ ಸ್ಥಾನ. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಬಹಳಷ್ಟು ಸಂಗತಿಗಳನ್ನು ನಾವು ನೋಡುತ್ತಾ ಇದ್ದೇವೆ. ಶರೀರದ ಮರಣದಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ದಿವಸ ಮರಣ ನಮ್ಮನ್ನು ಮುತ್ತುತ್ತದೆ. ಕಣ್ಣು ರೆಪ್ಪೆ ಮುಚ್ಚುವುದರೊಳಗಾಗಿ ಮರಣ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕೆಲವು ಸಲ ನಮ್ಮನ್ನು ನಮ್ಮ ಪ್ರಿಯರ ಬರುವಿಕೆಗಾಗಿ ವೆಂಟಿಲೇಟರಲ್ಲಿ ಇಡ್ಬೋದು, ಆದರೆ ಮರಣವನ್ನು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರು, ಎಷ್ಟು ಹಣ ಖರ್ಚು ಮಾಡಿದರೂ ಮನುಷ್ಯ ಮರಣಕ್ಕೆ ಒಳಗಾಗಿಯೇ ಒಳಗಾಗುತ್ತಾನೆ. ಈ ಲೋಕದಲ್ಲಿ ಮನುಷ್ಯನು ಇದನ್ನು ನೆನೆಸಿಕೊಳ್ಳುವುದಿಲ್ಲ. ಶಾಶ್ವತವಾಗಿ ನಾನು ಇಲ್ಲಿ ಬದುಕುತ್ತೇನೆ ಎಂಬುದಾಗಿ ಆ ರೀತಿಯಲ್ಲಿ ಬದುಕ್ತಾನೆ. ಆದರೆ
ಮರಣ ಬಂದೇ ಬರುತ್ತದೆ. ಎಷ್ಟು ಹಣವಿದ್ದರೂ, ಎಷ್ಟು ಹೆಸರು ಗಳಿಸಿದರೂ ಒಂದು ದಿವಸ ಅದೆಲ್ಲವನ್ನು ಅವನು ಇಲ್ಲಿ ಬಿಟ್ಟು ಹೋಗಲೇಬೇಕು. ಮರಣವು ಕೊನೆ ಶತ್ರುವಾಗಿ ನಿರ್ಗಮಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದುದರಿಂದ ಪ್ರಿಯರೇ, ಈ ಶರೀರದ ಮರಣ ಅದು ಬಂದೇ ಬರುತ್ತದೆ. ಆದ್ದರಿಂದ ತಪ್ಪಿಸಿಕೊಳ್ಳಿಕ್ಕೆ ನಾವು ಮಾಡುವಂಥ ಎಲ್ಲ ಪ್ರಯತ್ನವು ಅದು ವ್ಯರ್ಥ ಆಗಿರುತ್ತದೆ. ಮನುಷ್ಯನ ಆಯುಷ್ಯ ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ. ಅದು ಬೇಗನೆ ಗತಿಸಿ ಹೋಗುತ್ತದೆ, ಅವನು ಹಾರಿ ಹೋಗುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರಿಯರೇ, ಒಂದಲ್ಲ ಒಂದು ದಿವಸ ನಾವು ಈ ಭೂಮಿಯನ್ನು ಬಿಡಲೇಬೇಕು. ಮರಣ ಬಂದೇ ಬರುತ್ತದೆ. ಇನ್ನು ಎರಡನೇ ಮರಣದ ಬಗ್ಗೆ ನೋಡುವಾಗ ಅದು ಮರಣದ ಮರಣ ಎಂಬುದಾಗಿ ಅದೇ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡುವುದಾದರೆ ಅದರಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ, ಅದು ಎರಡನೆಯ ಮರಣ ಎಂದು ನನಗೆ ಹೇಳಿದನು ಎಂಬುದಾಗಿ. ಪ್ರಿಯರೇ, ಈಗ ಕೇಳಿದಂಥ ವಾಕ್ಯದಲ್ಲಿ ಇರುವಂಥ ಎರಡನೇ ಮರಣವೇ ಅದುವೇ ನರಕ ಆಗಿರುತ್ತದೆ. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವುದು ಆತ್ಮಿಕವಾದ ಮರಣ. ಯಾರು ಈ ಮರಣಕ್ಕೆ ಒಳಗಾಗುತ್ತಾರೋ ಅವರು ಶಾಶ್ವತವಾಗಿ ಗೋಳಾಟದಲ್ಲಿ, ಕಟಕಟನೆ, ಹಲ್ಲು ಕಡಿಯುವಂಥ ಸ್ಥಿತಿಯಲ್ಲೇ ಇರುತ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ 2 ರೀತಿಯ ಮರಣಗಳು. ಒಂದು ಶಾರೀರಿಕ ಮರಣ, ಅದನ್ನು ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಎರಡನೇದು ಮರಣದ ಮರಣ, ಅಂದರೆ ಆತ್ಮದ ಮರಣ, ನರಕಕ್ಕೆ ಹೋಗುವಂಥ ಸ್ಥಿತಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 15ನೇ ವಚನದಲ್ಲಿ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಈ ಲೋಕದ ನಮ್ಮ ಜೀವಿತದಲ್ಲಿ ನಾವು ಜೀವಿಸುವಾಗ ಎರಡನೇ ಮರಣದಿಂದ ತಪ್ಪಿಸಿಕೊಳ್ಬೇಕಾದರೆ, ನರಕದಿಂದ ತಪ್ಪಿಸಿಕೊಳ್ಬೇಕಾದರೆ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟದ್ದು ಆಗಬೇಕು. ಆದ್ದರಿಂದ ದೇವರ ವಾಕ್ಯ ಹೇಳುತ್ತದೆ, ರೋಮಾಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನದಲ್ಲಿ, ಪಾಪದ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ರಕ್ಷಕನಾದ ಅಥವಾ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಪಾಪದ ಸಂಬಳ ಮರಣ, ದೇವರ ಉಚಿತಾರ್ಥವರವು ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. 2 ವಿಚಾರಗಳು ಇದೆ ಪ್ರಿಯರೇ. ಪಾಪ ಮಾಡಿದಂಥ ವ್ಯಕ್ತಿಗೆ ಸಿಗುವಂಥ ಸಂಬಳವೇ ಅದು ಮರಣ. ಆದಾಮ್ ಹವ್ವರ ಜೀವಿತಗಳು ನೋಡ್ರಿ, ಅವರು ಪಾಪ ಮಾಡಿದರು, ದೇವರಿಗೆ ವಿರುದ್ಧವಾಗಿ ಹೋದರು, ಅವರು ಮರಣಕ್ಕೆ ಒಳಗಾದರು. ಶಾರೀರಿಕ ಮರಣವೂ ಬಂತು, ಅವರು ಆತ್ಮಿಕವಾಗಿ ಸತ್ತು ಹೋದರು. ಹಾಗಾದರೆ ಪಾಪ ನಮಗೆ ಹೇಗೆ ಬರುತ್ತದೆ? ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕೀರ್ತನೆಗಳು 51:5ನೇ ವಚನದಲ್ಲಿ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಹೌದು ಪ್ರಿಯರೇ, ನಾವು ಪಾಪದಲ್ಲಿಯೇ ಹುಟ್ಟುತ್ತೇವೆ. ಮಾತೃಗರ್ಭವನ್ನು ಹೊಂದಿದ ದಿನದಿಂದಲೇ ನಾವು ದ್ರೋಹಿಗಳಾಗುತ್ತೇವೆ. ಅದನ್ನು ಈ ಲೋಕಕ್ಕೆ ನಾವು ಬರುವಾಗ ಪಾಪವನ್ನು ಹೊತ್ತುಕೊಂಡೇ ಬರುತ್ತೇವೆ. ಯಾಕಂದರೆ ನಾವು ಪಾಪಿಗಳಾಗಿ ಹುಟ್ಟಿ ಬರುವಂಥವರು. ಮುಂದಕ್ಕೆ ನಾವು ನೋಡುತ್ತೇವೆ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು, ಆದರೆ ಪ್ರತಿಯೊಬ್ಬನೂ ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ನೋಡ್ರಿ, ದೇವರು ಪಾಪಕ್ಕೆ ಸಂಬಂಧಪಟ್ಟವನಲ್ಲ. ನಮ್ಮಲ್ಲಿರುವಂಥ ಆಶೆಗಳು ಅದು ಪಾಶವಾಗಿ ನಮ್ಮನ್ನು ಎಳೆದು ಮರಳುಗೊಳಿಸಿ ಪ್ರೇರೇಪಿಸುತ್ತದೆ. ಆ ಆಶೆ ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪ ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಒಂದು ಚಿಕ್ಕ ಆಶೆಯೂ ಕೂಡ
ಒಂದು ವಿಷಯವೂ ಕೂಡ ನಮ್ಮನ್ನು ಪಾಪಕ್ಕೆ ನಡೆಸಬಹುದು ಪ್ರಿಯರೇ. ನಾವು ಅದರಿಂದ ಸೆಳೆಯಲ್ಪಡುವಾಗ, ಅದು ನಮ್ಮನ್ನು ಪ್ರೇರೇಪಿಸುವಾಗ ಅದು ನಮ್ಮನ್ನು ಮರಣಕ್ಕೆ ನಡೆಸುತ್ತದೆ. ಆದ್ದರಿಂದ ಇಂಥ ಶಾರೀರಿಕವಾದ ಮರಣ ನಮ್ಮನ್ನು ಅಪ್ಪಿಕೊಂಡು ನಾವು ನಾಶವಾಗಿ ಹೋಗಿರುವ ಸ್ಥಿತಿಯಲ್ಲಿರುವಾಗ ಇಂಥ ಮರಣದಿಂದ ಬಿಡಿಸುವವನು ಒಬ್ಬನಿದ್ದಾನೆ ಎಂಬುದಾಗಿ ಪೌಲನು ಹೇಳುತ್ತಾನೆ. ಆತನೇ ಯೇಸು ಕ್ರಿಸ್ತನು. ನಾವು ನಾಶವಾಗಿ ಹೋಗಬಾರದು ಎಂಬುದಾಗಿ, ನಾವು ನಿತ್ಯ ನರಕಕ್ಕೆ ಸೇರಬಾರದು ಎಂಬುದಾಗಿ, ನಮ್ಮ ಆತ್ಮವು ನಷ್ಟವಾಗಿ ಹೋಗಬಾರದು ಎಂಬುದಾಗಿ ಯೇಸು ಕ್ರಿಸ್ತನು ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಪ್ರಿಯರೇ, ಆತ್ಮಿಕ ಮರಣದಿಂದ ನಮ್ಮನ್ನು ತಪ್ಪಿಸಬೇಕು ಎಂಬುದಾಗಿ ಆತನೇ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಇಬ್ರಿಯ ಗ್ರಂಥಕರ್ತನು ಭಾಳ ಸುಂದರವಾಗಿ ಬರೆಯುತ್ತಾನೆ. ಇಬ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15ನೇ ವಚನ ಹೇಳುತ್ತದೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ನೋಡಿರಿ ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮಂತೆ ಆದನು. ಈ ಭೂಮಿಯಲ್ಲಿ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅವನು ಅಡಗಿಸಿಬಿಟ್ಟನು ಮತ್ತು ಮರಣದ ಭಯದ ದೆಸೆಯಿಂದ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕಾಗಿ ಅವರಂತೆ ರಕ್ತ ಮಾಂಸಧಾರಿಯಾಗಿ ತನ್ನನ್ನೇ ಸಮರ್ಪಿಸಿಕೊಂಡನು. ಪ್ರಿಯರೇ, ಎಷ್ಟೊಂದು ಅದ್ಭುತವಲ್ಲವೇ? ಇವತ್ತು ನಾವು ಶುಭ ಶುಕ್ರವಾರ ಎಂಬುದಾಗಿ ಆಚರಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನನ್ನು ಸಮರ್ಪಿಸಿಕೊಂಡಿದ್ದನು ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಹಲವಾರು ವರ್ಷಗಳಿಂದ ನಾವು ಇದನ್ನು ಆಚರಿಸ್ತಾ ಇದ್ದೇವೆ. ಆದರೆ ಒಂದು ಪ್ರಶ್ನೆ ಇವತ್ತು ಮಾಡಿಕೊಳ್ಳೋಣವ, ನಮಗೆ ಬಿಡುಗಡೆಯಾಗಿದೆಯೋ? ಪಾಪದಿಂದ, ಆ ಶಾಪದಿಂದ, ಆ ನಿತ್ಯ ಮರಣದಿಂದ ನಮಗೆ ಬಿಡುಗಡೆಯಾಗಿದೆಯೋ? ಈ ನಿರೀಕ್ಷೆ ನಿಮಗಿದೆಯೋ ಪ್ರಿಯರೇ? ವಾಕ್ಯವನ್ನು ಕೇಳುವಂಥ ಒಬ್ಬೊಬ್ಬರ ಜೀವಿತಗಳಲ್ಲಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಾದರೆ ನಮಗೆ ಪಾಪದಿಂದ ಬಿಡುಗಡೆ ಆಗಿದೆಯೋ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಎಂಥ ಅದ್ಭುತವಾದ ಮಾತು ನೋಡಿ. ಪಾಪದ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥವಾದ ವರ ಯೇಸು ಕ್ರಿಸ್ತನ ದೊರಕುವಂಥ ನಿತ್ಯ ಜೀವ. ಅದನ್ನು ಕೊಡುವುದಕ್ಕಾಗಿ ಕ್ರಿಸ್ತನು ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು, ಮರಣವನ್ನು ಅನುಭವಿಸಿದನು, ಸಮರ್ಪಿಸಿಕೊಂಡನು, ಆತನು ತಿರುಗಿ ಎದ್ದು ಬಂದನು. ನಾವು ಸ್ವತಂತ್ರದಲ್ಲಿರಬೇಕು, ನಾವು ಬಿಡುಗಡೆ ಹೊಂದಿದವರಾಗಿರಬೇಕು. ದಾಸತ್ವದ ನೊಗದಲ್ಲಿ ಜೀವಿಸಬಾರದು, ಅದರ ಒಳಗೆ ಪುನಃ ಸಿಕ್ಕಿಕೊಳ್ಳಬಾರದು. ಒಂದು ಮಾತು ನೆನಪಿಟ್ಟುಕೊಳ್ಳೋಣ ಪ್ರಿಯರೇ, 40 ದಿವಸಗಳು ಶ್ರಮಾಮರಣಗಳು, ಉಪವಾಸಗಳು ಇದೆಲ್ಲ ಮಾಡಿ 40 ದಿವಸಗಳ ನಂತರ ತಿರುಗಿ ಹಳೇ ಜೀವಿತಕ್ಕೆ ಹೋಗುವುದಾದರೆ ತಿರುಗಿ ನಾವು ದಾಸತ್ವದಲ್ಲೇ ಇದ್ದೇವೆ. ಕೇವಲ ಸಂಪ್ರದಾಯವನ್ನು ಪಾಲಿಸುವವರೇ ಆಗಿರುತ್ತೇವೆ. ಹೆಸರಿಗೆ ಮಾತ್ರ ವಿಶ್ವಾಸಿಗಳು. ಬಿಡುಗಡೆಯಾದ ಜೀವಿತವನ್ನು ದೇವರು ಬಯಸುತ್ತಾ ಇರುತ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನು ನಮ್ಮ ಹಾಗೆ ಬಂದು ತನ್ನನ್ನು ಸಮರ್ಪಿಸಿಕೊಂಡಿದ್ದಾನೆ, ಬಿಡುಗಡೆಯನ್ನು ಮಾಡಿದ್ದಾನೆ. ನಾವು ಆ ಬಿಡುಗಡೆಯನ್ನು ಹೊಂದಿದವರು ಆಗಬೇಕು. ನಾವು ಯಾರೇ ಆಗಿರಬಹುದು ಪ್ರಿಯರೇ, ಪ್ರತಿಯೊಬ್ಬನು ಬಿಡುಗಡೆ ಹೊಂದಿದ ಜೀವಿತಕ್ಕೆ ಬರಬೇಕು ಎಂಬುದಾಗಿ, ಪಾಪದಿಂದ ಬಿಡುಗಡೆ ಹೊಂದಬೇಕು ಎಂಬುದಾಗಿ, ನಿತ್ಯ ಜೀವನ ಹೊಂದಿಕೊಳ್ಳಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಮರಣವನ್ನು ಅನುಭವಿಸಿದನು. ಪ್ರಿಯರೇ, ಎಷ್ಟು ವರ್ಷ ಜೀವಿಸಿದ್ದೇವೆ ಎಂಬುದು ಮುಖ್ಯವಲ್ಲ, ಹೇಗೆ ಜೀವಿಸಿದ್ದೇವೆ ಎಂಬುದು ಮುಖ್ಯ. ಈ ಲೋಕದಲ್ಲಿ ನಾವು ಎಷ್ಟು ವರ್ಷ ಜೀವಿಸಿದ್ದೇವೆ ಅದು ಮುಖ್ಯ ಅಲ್ಲ, ಹೇಗೆ ಜೀವಿಸಿದ್ದೇವೆ. ಪಾಪದಲ್ಲೇ ಜೀವಿಸಿದ್ದೇವೆಯೋ, ಶಾಪದಲ್ಲೇ ಜೀವಿಸಿದ್ದೇವೆಯೋ, ಅಥವಾ ಬಿಡುಗಡೆ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸಿದ್ದೇವೆಯೋ? ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಇಲ್ಲಿ ಒಂದು ಸಾರಿ ಹುಟ್ಟಿದವನು
2 ಸಾರಿ ಸಾಯುತ್ತಾನೆ. ಶರೀರದ ಮರಣ ಮತ್ತು ಆತ್ಮದ ಮರಣ. ಅದೇ ಇಲ್ಲಿ 2 ಸಾರಿ ಹುಟ್ಟಿದವನು ಒಂದೇ ಸಾರಿ ಸಾಯುತ್ತಾನೆ. ಶರೀರದ ಮರಣ ಅದನ್ನು ತಪ್ಪಿಸಲಿಕ್ಕಾಗಲ್ಲ, ಆದರೆ ಆತ್ಮದ ಮರಣದಿಂದ ತಪ್ಪಿಸಿಕೊಳ್ಬೋದು. ಅದಕ್ಕಾಗಿ ನಾವು ಈ ಭೂಮಿಯಲ್ಲಿ 2 ಸಾರಿ ಹುಟ್ಟಿದವರು ಆಗಬೇಕು. 1 ಸಾರಿ ಹುಟ್ಟಿ ಬರ್ತೇವೆ, ಅದು ಪಾಪದ್ದು. ಅದರಲ್ಲೇ ಇದ್ದರೆ ಶರೀರದ ಮರಣವೂ ಬರುತ್ತೆ, ಆತ್ಮದ ಮರಣವೂ ಬರುತ್ತೆ. ಆದರೆ 2 ಸಾರಿ ಹುಟ್ಟಿದರೆ ಒಂದೇ ಸಾರಿ ಸಾಯುತ್ತೇವೆ. ಶರೀರದ ಮರಣ ಮಾತ್ರ, ಆತ್ಮದ ಮರಣ ಬರಲ್ಲ. ಯಾಕಂದರೆ ನಾವು ತಿರುಗಿ ಹುಟ್ಟಿದಂಥ ಜೀವಿತದಲ್ಲಿ ಇರುತ್ತೇವೆ. ಆದ್ದರಿಂದಲೇ ಯೇಸು ಸ್ವಾಮಿ ಬೋಧಕನಾದ ನಿಕೋದೇಮನಿಗೆ ಹೇಳಿದ್ದು, ನೀನು ತಿರುಗಿ ಹುಟ್ಟಬೇಕು ಎಂಬುದಾಗಿ, ಪುನರ್ಜನ್ಮ ಹೊಂದಬೇಕು. ಆ ಪುನರ್ಜನ್ಮ ಹೇಗಾಗುತ್ತೆ? ಈ ಜೀವವುಳ್ಳ ದೇವರ ವಾಕ್ಯದ ಮೂಲಕ. ದೇವರಾತ್ಮನು ದೇವರ ವಾಕ್ಯವನ್ನು ನಮ್ಮಲ್ಲಿ ಉಪಯೋಗಿಸಿದಾಗ, ನಾವು ವಿಧೇಯರಾದಾಗ ಈ ಜೀವವುಳ್ಳ ವಾಕ್ಯದಿಂದ ತಿರುಗಿ ಹುಟ್ಟುತ್ತೇವೆ. ಆ ತಿರುಗಿ ಹುಟ್ಟಿದಂಥ ಅನುಭವವೇ ಬಿಡುಗಡೆ ಹೊಂದಿದಂಥ ಅನುಭವ. ನಮ್ಮ ಸಂಪ್ರದಾಯಗಳು, ನಮ್ಮ ಸಂಸ್ಕಾರಗಳು, ನಮ್ಮ ದಾನ ಧರ್ಮಗಳು, ನಮ್ಮ ಭಕ್ತಿಯ ಜೀವಿತ, ಇದು ಯಾವುದೂ ನಮ್ಮನ್ನು ರಕ್ಷಿಸುವುದಿಲ್ಲ ಪ್ರಿಯರೇ. ರಕ್ಷಿಸುವುದು ಪುನರ್ಜನ್ಮ ಮಾತ್ರ, ತಿರುಗಿ ಹುಟ್ಟಿದ ಜೀವಿತ ಮಾತ್ರ. ಪಾಪದಿಂದ ಬಿಡುಗಡೆ ಹೊಂದಿ ಹೊಸ ಜೀವಿತಕ್ಕೆ ಬಂದು ಆ ರಕ್ಷಣೆಯ ಮಾರ್ಗದಲ್ಲಿ ಕೊನೆಯವರೆಗೆ ನಂಬಿಕೆಯನ್ನು ಕಾಪಾಡಿಕೊಂಡಾಗ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ. ಅದಕ್ಕಾಗಿ ಪೌಲನು ಹೇಳಿದ್ದು, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ಜಯಮಾಲೆ ನನಗೆ ಸಿದ್ಧವಾಗಿದೆ. ಅವನಿಗೂ ಮರಣ ಬಂತು, ಆದರೆ ನಿತ್ಯ ಜೀವವನ್ನು ಹೊಂದಿಕೊಂಡನು. ಪ್ರಕಟಣೆ 14:13 ಹೀಗೆ ನೋಡುತ್ತೇವೆ, ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ ಎಂಬುದಾಗಿ. ಪ್ರಿಯರೇ, ದೇವವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಂದಿನಿಂದ ಕ್ರಿಸ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಎಲ್ಲರೂ ಸಾಯ್ತಾರೆ ನಿಜ, ಆದರೆ ಹೇಗೆ ಸಾಯಬೇಕಂತೆ? ಕ್ರಿಸ್ತನ ಭಕ್ತರಾಗಿ ಸಾಯಬೇಕು. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡವರಾಗಿ, ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ಸತ್ತಾಗಲೇ ನಮ್ಮ ಜೀವಿತ ಧನ್ಯತೆಯ ಜೀವಿತವಾಗುವುದು. ಆಗ ನಮಗೆ ವಿಶ್ರಾಂತಿಯಾಗುತ್ತದೆ. ಆದುದರಿಂದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು ನಮಗೆ ತಿಳಿದದೆ. ಆತನು ಸತ್ತದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಎಂಬುದಾಗಿ. ನೋಡ್ರಿ, ಕ್ರಿಸ್ತನು ಸತ್ತದ್ದು ನಮ್ಮ ಪಾಪದ ಪಾಲಿಗೆ, ಆತನು ಜೀವಿಸುವುದು ದೇವರಿಗಾಗಿಯೇ. ಅದೇ ಪ್ರಕಾರ ನಾವು ಸಹ ನಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಲ್ಲಿ ಇಟ್ಟುಕೊಂಡು ಈ ಲೋಕದಲ್ಲಿ ಪಾಪದ ಪಾಲಿಗೆ ಸತ್ತವರಾಗಿ ದೇವರಿಗಾಗಿ ಜೀವಿಸೋರು ಆಗಬೇಕು. ಇಂಥ ಜೀವಿತವನ್ನು ಜೀವಿಸೋದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಕ್ರಿಸ್ತನ ಮರಣವು ನಮ್ಮನ್ನು ಬಿಡುಗಡೆ ಮಾಡಿದೆ. ಆ ಬಿಡುಗಡೆ ಹೊಂದಿದ ಜೀವಿತದಲ್ಲಿ ದೇವರಿಗೋಸ್ಕರ ನಾವು ಜೀವಿಸೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಿನ್ನ ಜೀವಳ ವಾಕ್ಯದ ಮೂಲಕವಾಗಿ ನೀನು ನಮಗೋಸ್ಕರ ಸತ್ತು ಎದ್ದು ಬಂದದ್ದನ್ನು ತಿರುಗಿ ಧ್ಯಾನ ಮಾಡೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಹೌದು, ನಾವು ಪಾಪದಲ್ಲೇ ಹುಟ್ಟುತ್ತೇವೆ. ಅನೇಕ ಬಾರಿ ಪಾಪದಲ್ಲೇ ಈ ಲೋಕವನ್ನು ಬಿಟ್ಟು ಹೋಗುವಂಥ ಸ್ಥಿತಿ ಕೂಡ ಬರುತ್ತದೆ. ಆದರೆ ಇದು ನಿನಗೆ ಇಷ್ಟವಿಲ್ಲ. ನಾವು ಬಿಡುಗಡೆ ಹೊಂದಿದವರಾಗಿ ನಿನಗೋಸ್ಕರ ಜೀವಿಸುವವರು ಆಗಬೇಕು ಎಂಬುದಾಗಿ ನೀನು ಬಯಸ್ತಾ ಇರುವಾಗ ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ಇನ್ನೂ ನಮ್ಮಲ್ಲೂ ಪಾಪ ಇರುವುದಾದರೆ, ಅದು ನಮ್ಮನ್ನು ಆಳುತ್ತಿರುವುದಾದರೆ ಈ ಕೃಪಾ ಸಮಯದಲ್ಲಿ ಬಿಡುಗಡೆ ಮಾಡು. ಪಾಪದ ಪಾಲಿಗೆ ಸತ್ತವರಾಗಿ
ನಿನಗೋಸ್ಕರ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ವಾಕ್ಯವನ್ನು ಕೇಳಿದಂಥ ಒಬ್ಬೊಬ್ಬರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಪಾಪದ ಪಾಲಿಗೆ ಸತ್ತವರಾಗಿ ನಿನಗೋಸ್ಕರ ಜೀವಿಸುವಂಥ ಜೀವಿತದಲ್ಲಿ ಮುಂದೆ ಸಾಗುವುದಕ್ಕೆ ನಿನ್ನ ಆತ್ಮನ ಸಹಾಯವನ್ನು ಕೊಡು. ನಿನ್ನ ವಾಕ್ಯಗಳಿಂದ ತುಂಬಿಸು. ಯಾರ್ಯಾರು ಕಷ್ಟ, ದುಃಖ, ಕಣ್ಣೀರು, ಬೇನೆ ಬೇಸರಗಳಲ್ಲಿ ನಿರಾಶೆಗಳಿದ್ದಾರೋ ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ಸಮಾಧಾನವನ್ನು ಕೊಟ್ಟು ಆರೋಗ್ಯವನ್ನು ತುಂಬಿಸು. ಪಾಪಮಯವಾದ ಜೀವಿತದಿಂದ ಬಿಡಿಸಿ ನಿರೀಕ್ಷೆಯ ಜೀವಿತದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಯೇಸು ಕ್ರಿಸ್ತನು ತನ್ನನ್ನು ಶಿಲುಬೆಯಲ್ಲಿ ಸಮರ್ಪಿಸಿಕೊಂಡದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಈ ಕೃಪಾವಕಾಶ ನಮ್ಮ ಮುಂದೆ ಇದೆ. ಶಾರೀರಿಕ ಮರಣದಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ನರಕದಿಂದ, ಅಂದರೆ ಎರಡನೇ ಮರಣದಿಂದ ನಾವು ತಪ್ಪಿಸಿಕೊಳ್ಳಬಹುದು. ಆದುದರಿಂದ ಈ ಲೋಕದಲ್ಲಿ ನಾವು ಪಾಪದ ಬಂಧನ, ಮರಣದಿಂದ ಬಿಡುಗಡೆ ಹೊಂದಿದವರಾಗಿ ಯೇಸು ಕ್ರಿಸ್ತನ ಐಕ್ಯತೆಯಲ್ಲಿ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಅನ್ನಿಸಿಕೊಳ್ಳುತ್ತಾ ಧನ್ಯತೆಯ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ದೇವರು ತನ್ನ ವಾಕ್ಯದಲ್ಲಿ ನಿಮ್ಮ ಸಂಗಡ ಮಾತನಾಡಿದ್ದಾನೆ ಅಲ್ಲವೇ? ನೀವು ಬಿಡುಗಡೆ ಹೊಂದಿದ ಜೀವಿತದಲ್ಲಿ ಮುನ್ನಡೆಯಲು ತೀರ್ಮಾನಿಸಿರುವುದಾದರೆ ಆ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲಿರಿ. ಮುಂದಿನ ಕಾರ್ಯಕ್ರಮ ಆಲಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ.